Watch full episodes on Jio Hotstar. ಇದೇನಿದು? ವೆರಿ ಗುಡ್ ಮಟು. ಇವನೇನಪ್ಪ ಇವನು? ಮನುಷ್ಯನೋ ಇಲ್ಲ ಮೋಡನ ಇವನು? ಮಟು ಹುಷಾರು ಕಣ. ಏನೋ ಬ್ರದರ್, ನಿಂಗೆ ನೀರ್ ಬೇಕಾನೆ? ನಡಿ, ನೀರ್ ಕುಡಿಸ್ತೀನಿ ನಿಂಗೆ. ನಿಮ್ ಕತೆ ಮುಗೀತು. ಅರೆ ಓ ಮಿಂಚಿನ ಮನುಷ್ಯ, ಎಲ್ಲಿ ಬಚ್ಚಿಕೊಂಡಿದ್ದ ನೀನು ಮೋಡದೊಳಗಡೆ? ಮಟು ಯಾರೋ ಕರೆಕ್ಟಾಗಿ ಹೇಳಿದಾರೆ ಕಣೋ. ಮಿಂಚು, ಗುಡುಗು, ಸಿಡ್ಲು, ಮಳೆ ಎಲ್ಲ ಇರುತ್ತೆ ಅಂತ ಹೇಳಿದ್ರಲ್ಲ. ಖಂಡಿತ. ನಾವ್ ಎಂತ ಮೋಡಗಳು ಅಂದ್ರೆ ಗುಡುಗು ಬರ್ಸ್ತೀವಿ, ಮಳೆನೂ ಸುರಿಸ್ತೀವಿ. ಅರೆ ಯಾರಪ್ಪ ನೀನು? ಮತ್ತೆ ಮೋಡದಲ್ಲಿ ಸೇರ್ಕೊಂಡು ಏನ್ ಮಾಡ್ತಾ ಇದೀಯ ನೀನು? ನಾನು ಮೋಡ ಮನುಷ್ಯ. ಈಗ ಅಳಿಸ್ತೀನಿ ನಿಮ್ಮಿಬ್ಬರ ಭವಿಷ್ಯ. ಅರೆ ಇದೇನಿದು? ಮತ್ತು ಈ ಮನುಷ್ಯನಿಗೆ ಯಾಕೋ ಸಕ್ಕ ಸಿಟ್ ಬಂದ್ಬಿಟ್ಟಿದೆ ಅನ್ಸುತ್ತೆ ಕಣೋ. ಹೋಗಿ ಸ್ವಲ್ಪ ನಾನು ಅವನಿಗೆ ಸಮಾಧಾನ ಮಾಡ್ಬಿಟ್ಟು ಬರ್ಲಾ? ಓಕೆ ಮಟು. ಅವ್ನು ಸಿಟ್ಟಿನ್ನು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಕಣ. ಅವನಿಂದ ಬರೋದು ಬಿಡ್ತಾನೆ ಇಲ್ಲ ನೋಡಲ್ಲಿ. ಇರೋದು ನಿಲ್ಲಿಸ್ತಾನೆ ಇಲ್ವಲ್ಲ. ನನಗನಿಸ್ತದೆ ಕಣ, ಅವನಿಗೆ ಸಮಾಧಾನ ಮಾಡಕ್ಕೆ ಈಗ ಏನಾದ್ರು ಮಾಡ್ಲೇಬೇಕು ನಾವು. ಯಾಕೆ ನಂಗೆ ತೊಂದರೆ ಕೊಡ್ತಾ ಇದೀಯಾ? ನಾವು ತಿಳ್ಕೋಬೇಕು ನೀನ್ ಯಾರು ಅಂತ. ಬಾ, ಯಾಕೆ ಯೋಚನೆ ಮಾಡ್ತೀಯಾ? ಬಾ, ನಾವು ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಬೇಡ ನಿಲ್ಸು. ವೆರಿ ಗುಡ್. ಅಟ್ಯಾಕ್. ಐಡಿಯಾ ಇಲ್ಲಿ ಕೇಳೋ ಬೈಲಿ. ಅಲ್ಲೋಡು ಹಿಂದ್ಗಡೆ ಏನಿದೆ ಅಂತ. ಏನಿದೆ ಹಿಂದೆ? ನನ್ನೇ ಗುಲ್ಡು ಮಾಡ್ತೀರಾ? ಬಿಡೋದಿಲ್ಲ ನಿಮ್ಮನ್ನ. ಓಡು ಓಡು. ಅವನಿಗೆ ಗೂಬೆ ಮಾಡಿ ಸಕ್ಕತ್ತಾಗಿತ್ತಲ್ವಾ? ಫ್ಲೈಂಗ್ ಹೆಲ್ಮೆಟ್ ಹಾಕೊಂಡು ಪೊಸಿಷನ್ಗೆ ಬಂದ. ಓಕೆ ಬರೇ ಕ್ಲೌಡ್ ಮ್ಯಾನ್, ಧೈರ್ಯ ಆದ್ರೆ ನನ್ನ ಜೊತೆ ಹೋರಾಟ ಮಾಡು ನೋಡೋಣ. ಚೆನ್ನಾಗಿದೆ. ನಿನಗೆ ಮೊದಲು ಸಾಯ್ಬೇಕು ಅನ್ನೋ ಆಸೆ ಇದೆ ಅನ್ಸುತ್ತೆ. ನಿನ್ನ ಆಸೆನ ನಾನೇ ಈಡೇರಿಸ್ತೀನಿ. ಅರೆ ಯಜಮಾನ, ಹಿಡಿದ್ ನೋಡಯ್ಯ, ಆಮೇಲೆ ಮಾತಾಡೋಣ. ಗಾಡಿ ನಿನಗಿಂತ ಫಾಸ್ಟ್ ಆಗುತ್ತೆ ಗೊತ್ತಾ? ಕ್ಲೌಡ್ ಬಸ್ ಹುಷಾರಪ್ಪ, ಇಲ್ಲಿ ಯೂ ಟರ್ನ್ ಜಾಸ್ತಿ ಇದೆ ನೋಡು. ಎಲ್ಲಿ ಹೋದವನು? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲಿದ್ದೀನಿ. ಅರೆ ಅಲ್ಲಲ್ಲ, ನಾನು ಇಲ್ಲಿದ್ದೀನಿ. ಹಲೋ. ಮೊಟ್ಟು ಬೇಗ ಪೊಸಿಷನ್ ತಗೊಂಬಿಡ. ಓಕೆ ಪತ್ತು.
ಬರೇ ಕ್ಲೌಡ್ ಮ್ಯಾನ್ ಹಿಡ್ಕೊಂಡ ನೋಡೋಣ. ಎಸ್ ಕ್ಲೌಡ್ ಮ್ಯಾನ್ ಯು ಕ್ಯಾನ್ ರೀಡ್. ಹಿಡ್ಕೊಂಡು ಗಡ್ 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 ಹಿಡ್ಕೊಂಡು ಪತ್ಲು ವಿ ಆರ್ ಇನ್ ಪೊಸಿಷನ್. ಓಕೆ ಮೋಟು. ಈಗ ನಿನ್ನ ಆಟ ಮುಗೀತು. ಅರೆ, ಮೋಟು, ಇಲ್ಲಿದ್ದೀನಿ. ಮೋಟು, ಬಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯೋ ಜೋಡ್ಗಳೇರ ಅಲ್ಲಿಂದ ನೋಡ್ರಯ್ಯ ಬೋಟು ಬಂದು ಇಬ್ರದು. ಏನ್ ನಡೀತಾ ಇದೆ ಗೊತ್ತಿಲ್ಲ. ನನ್ನ 20 ವರ್ಷದ ಅನುಭವದಲ್ಲಿ ಇಂಥ ಪ್ರಾಬ್ಲಮ್ ನಾನು ನೋಡೇ ಇಲ್ಲ. ಜೀವದ ಗೆಳೆಯರ ಇವರು ಕ್ಲೌಡ್ ಇಂದ ಮಾಡಿರೋ ಮನುಷ್ಯ ತರ ಕಾಣ್ತಾ ಇದ್ದಾರೆ ಕಡೆಯ. ನನ್ಗನ್ಸುತ್ತೆ ಆತರ ಒಬ್ಬ ರೋಬೋಟ್ ಇರ್ಬೋದು ಕಡ್ರಯ್ಯ. ಅಯ್ಯೋ ನನ್ನ ಜೀವದ ಗೆಳೆಯರ ಈ ಬೋಲ್ಡರ್ಸು ಗಾಳಿಲಿ ಹೆಂಗಯ್ಯ ಹಾರ್ತಾ ಇದೆ. ಅಲ್ಲ ಜಾಗದಲ್ಲಿ ಗ್ರಾವಿಟಿ ಇಲ್ಲ ಕಡ್ರಯ್ಯ. ಸರಿಯಾಗಿ ಹೇಳಿದ್ರಿ. ಎಲ್ಲೆಲ್ಲಿ ಬೋಲ್ಡರ್ಸ್ ಹಾರ್ತಾ ಇದೆಯೋ ಅಲ್ಲೆಲ್ಲ ನೆಗೆಟಿವ್ ಗ್ರಾವಿಟಿ ಇದೆ. ಬೋಲ್ಡರ್ಸ್ ಆ ಜಾಗದಲ್ಲಿ ಮಾತ್ರ ತೇಲ್ತಿರುತ್ತೆ. ಮತ್ತೆ ಗಾಳಿ ಬೀಸೋದ್ರಿಂದ ಅದು ರೌಂಡ್ ಆಗೋಗಿದೆ. ಅಲ್ಲ, ದೊಡ್ಡ ದೊಡ್ಡ ಬಂಡೆಗಳು ಹಾರ್ಕೊಂಡ್ ಬರ್ತಾ ಇವೆ. ಅದ್ರಲ್ಲಿ ನಾವೆಲ್ಲ ಸಿಕ್ಕಾಕೋಬೇಕಾ? ನಮಗ್ ಗೊತ್ತಿದೆ. ಅದ್ರ ಮೇಲೆ ಸ್ಪೀಡ್ ಆಗಿ ಹೋದ್ರೆ ಈಸಿಯಾಗಿ ಹೋಗ್ಬಿಡ್ಬೋದು. ನಾರ್ಮಲ್ ಸ್ಪೀಡ್ ಆಗಿ ಹೋಗೋರು ಸಿಕ್ಕಾಕೊಂಡು ಅಲ್ಲೇ ಇರ್ತಾರೆ. ಮತ್ತೆ ಅವರು ಆ ಗ್ರಾವಿಟಿಯಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ ಈ ತರ ಎಷ್ಟೋ ಸ್ಪಾಟ್ಗಳನ್ನ ಸಿಟಿ ಒಳಗಡೆ ಬಂದ್ ಮಾಡಿದ್ದಾನೆ. ಸಿಟಿ ಒಳಗೆ ಯಾವುದೇ ನೆಗೆಟಿವ್ ಗ್ರಾವಿಟಿ ಸ್ಪಾಟ್ ಇಲ್ಲ. ಅರೆ ವಾ, ಇಲ್ಲೆಲ್ಲೂ ಗಾರ್ಡ್ಸ್ಗಳೇ ಕಾಣ್ತಾ ಇಲ್ಲ. ನಡೀರಿ ಒಳಗಡೆ ಹೋಗ್ಬಿಡೋಣ ನಾವು. ಇಲ್ಲಿ ಗಾರ್ಡ್ ಅವಶ್ಯಕತೆನೇ ಇಲ್ಲ. ಪೂರಾ ಸಿಟಿ ಟ್ರಾನ್ಸ್ಪರೆಂಟ್ ಎಲೆಕ್ಟ್ರಿಫೈಡ್ ಕವರ್ ಇಂದ ಪ್ರೊಟೆಕ್ಟ್ ಆಗಿದೆ. ಯಾರು ಕೂಡ ಹಾರ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ನಾನೀಗ ಹೇಗಾದ್ರೂ ಮಾಡಿ ಒಳಗೆ ಹೋಗುವಂತ ಪೋರ್ಟಲ್ ನ ಓಪನ್ ಮಾಡ್ತೀನಿ. ನಿಮ್ಗೆ ಕೆಲವು ಸೆಕೆಂಡ್ ಮಾತ್ರ ಇರುತ್ತೆ. ಹುಷಾರಾಗಿ ಆ ನೆಗೆಟಿವ್ ಗ್ರಾವಿಟಿ ಸ್ಪಾಟ್ಸ್ ಇಂದ ತಪ್ಪಿಸ್ಕೊಂಡು ಒಳಗೆ ಹೋಗಿ. ಆಲ್ ದ ಬೆಸ್ಟ್. ಬಂದ್ರಿ ಸ್ವಲ್ಪ ಇರಪ್ಪ ಸ್ನೇಹಿತರೆ, ನಾನು ಬಂದ್ಬಿಡ್ತೀನಿ. ಓ, ಪೋರ್ಟಲ್ ಬಂದೋಗೋಷ್ಟೊತ್ತಿಗೆ ಆ ನೆಗೆಟಿವ್ ಗ್ರಾವಿಟಿ ಫೋರ್ಸ್ ಇಂದ ತಪ್ಪಿಸ್ಕೊಂಡು ಒಳಗಡೆ ಉಳ್ಬೇಕಂಡ್ರೆ ನಾವು. ನಡೀರಿ. ಅಯ್ಯೋ, ಹೋಗಿ ಹಾಕಿಸ್ಕೊಂಡು ಪೇಷಂಟ್ಗಳ ಏನ್ರ ಅದು. ತಪ್ಪಿಸ್ಕೊಂಡ್ಬಿಟ್ವಿ. ಏನ್ ಸಖತ್ತಾಗಿದೆ ಬಿಲ್ಡಿಂಗ್ಗಳಿಲ್ಲಿ. ನಂಬಕ್ಕೆ ಆಗ್ತಿಲ್ಲ. ಅರೆ,
ಆ ಬಿಲ್ಡಿಂಗ್ ಅಲ್ಲಿ ಯಾವ್ದೋ ಶಾಡ ಓಡಾಡ್ತಾರ ಕಾಣಿಸ್ತು ನನ್ಗೆ. ಅಲ್ಲಿ ಯಾರೋ ಇರ್ಬೋದು, ಹೋಗಿ ನೋಡೇ ಬಿಡೋಣ. ನಡೀರಿ. ನಡೀರಿ. ನನಗೆ ಇದೇ ಜಾಗದಲ್ಲಿ ಶಾಡ ಓಡಾಡೋ ಕಾಣಿಸ್ತಾ ಆಯ್ತು. ಅಲ್ಲಿ ನೋಡು, ನಾವಲ್ಲಿ ನಿಂತ್ಕೊಂಡಿದ್ವಲ್ಲ, ಅಲ್ಲಿಂದನೇ ಇಲ್ಲಿ ಓಡಾಡೋ ತರ ಕಾಣಿಸ್ತಾ ಇದ್ದಿದ್ದು ನನಗೆ. ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲೋ? ಯಾರು ಇಲ್ಲ. ಇದೇನಿದು? ಹೌದು, ಏನ್ ಬೇಕು? ಭೂತ ಭೂತ. ಇಲ್ಲಿ ಏನಕ್ ಬಂದಿದ್ದೀರಾ? ನೀವು ಕೂಡ ಭೂತನ? ಸಪೋರ್ಟ್ ಇಲ್ದೆ ಗಾಳಿಲಿ ಹಾರ್ತಾ ಇದ್ದೀರಾ? ಇಲ್ಲ, ನಾವು ಖಂಡಿತ ಭೂತಗಳಲ್ಲ. ಸರಿ, ಇಲ್ಲಿ ಏನಕ್ ಬಂದಿದ್ದೀರಾ? ಆ? ಇದು ನನ್ನ ಮನೆ. ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ. ಹೇಳಿ ಹೇಳಿ, ಮಿಸ್ಟರ್ ಡಯಾಬೋಲಿಸ್ ಕಡೆಯವ್ರು ತಾನೇ? ಆ? ಅರೆ ಇಲ್ಲ, ನಾವು ಮಿಸ್ಟರ್ ಡಯಾಬೋಲಸ್ ಅವ್ರನ್ನ ತಡೆಯೋಕ್ಕೋಸ್ಕರ ಇಲ್ಲಿಗೆ ಬಂದಿರೋದು. ಅವನಿಗೆ ಕೇಳಕ್ ಬಂದಿದ್ದೀವಿ, ಭೂಮಿಯಿಂದ ನೀರಾಗಿ ಕಳ್ತನ ಮಾಡ್ತಿದ್ದೀಯಾ ಅಂತ. ನಾವು ಅವನನ್ನ ಭೂಲೋಕಕ್ಕೆ ಎಳ್ಕೊಂಡೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇವನು ಮೋಟು ಅಂತ, ನಾನು ಪತ್ಲು ಅಂತ, ಇವ್ರು ನಮ್ಮ ಸ್ನೇಹಿತರು. ಇವನು ಗಸಿಟಾರಾಮ ಅಂತ, ಇವನು ಚಿಂಗಂ ಸರ್, ಇವರು ಡಾಕ್ಟರ್ ಜಟ್ಕಾ ಅಂತ ಸರ್. ಹೌದು ಕಣ್ ಸರ್. ಡಾಕ್ಟರ್ ಜಟ್ಕಾ? ಸೈಂಟಿಸ್ಟ್ ಡಾಕ್ಟರ್ ಜಟ್ಕಾ? ನೀವು ನಮ್ ಕಡೆಯವ್ರಾಗ್ಬಿಟ್ರಿ. ಹೌದು, ನಾವ್ ಯಾರು ಭೂತ ಅಲ್ಲ ಕಣ್ರಿ. ಸಾರಿ ನಿಮ್ಮನ್ನೆಲ್ಲ ಹೆದರಿಸಿದ್ಕೆ. ನಾನು ಸೈಂಟಿಸ್ಟ್ ಸಹಾಯಿ, ತುಂಬಾ ನೊಂದ್ಬಿಟ್ಟಿದ್ದೀನಿ. ಮಿಸ್ಟರ್ ಡಯಾಬೋಲಿಸಿಸ್ನ ಕೈಗೆ ಸಿಕ್ಕಿ ನಾನು ಇಲ್ಲಿ ಸಿಗಾಕೊಂಡಿದ್ದೀನಿ. ಸಿಕ್ಕಾಕೊಂಡಿದ್ದೀರಾ? ಅದ್ಯಾಕೆ? ಅವ್ನು ಏನ್ ಮಾಡಕ್ ಕರ್ಕೊಂಬಂದಿದ್ದಾನೆ? ಮಿಸ್ಟರ್ ಡಯಾಬೋಲಿಸಿಸ್ ತುಂಬಾ ಶ್ರೀಮಂತ ವ್ಯಕ್ತಿ. ಅವನು ನೀರಿನ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾನೆ. ಅವನು ನನಗೆ ಹೇಳ್ದ, ಭೂಮಿ ಮೇಲೆ ಎಲ್ಲ ಕಡೆ ಬರಗಾಲ ಬಂದಿದೆ ಅಂತ. ಅದಕ್ಕೆ ನಾವು ಬೇರೆ ಪ್ಲಾನೆಟ್ ಇಂದ ಈ ಪ್ಲಾನೆಟ್ಗೆ ಮೋಡದ ಮೂಲಕ ನೀರು ತಂದ್ರೆ ನಮ್ಮ ಪ್ಲಾನೆಟಿಗೆಲ್ಲ ಬರಗಾಲ ಹೊರಟೋಗುತ್ತೆ ಅಂತ. ಯಾವ ರೈತನ ಬೆಳೆ ಕೂಡ ಹಾಳಾಗೋದಿಲ್ಲ ಅಂತ. ಅದಕ್ಕೆ ನಾನು ಅವ್ರ ಜೊತೆ ಇರ್ತಿದ್ದೆ. ಒಂದಿನ ಈ ಉಪಾಯ ಸಕ್ಸಸ್ ಆಗಿ ಒಂದು ಸ್ಪೇಸ್ ಶಿಪ್ ಅಲ್ಲಿ ನನ್ನ ಕೂರಿಸ್ಕೊಂಡು ಈ ಪ್ಲಾನೆಟ್ಗೆ ಕರ್ಕೊಂಬಂದ್ರು. ಕೆಲಸ ಹೇಗ್ ನಡೀತಾ ಇದೆ? ಇನ್ನು ಬರೀ 10% ಕೆಲಸ ಉಳಿದಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಮಿಸ್ಟರ್ ಡಯಾಬೋಲಿಸ್, ಇದೆಲ್ಲ ಏನಿದು? ಇಲ್ಲಿ ನೋಡು, ಈ ಡ್ಯಾಮ್ ಅಲ್ಲಿ ಏನ್ ನೀರ್ ತುಂಬಿದೆ, ಇದನ್ನೆಲ್ಲ ನಾನು ಭೂಮಿಯಿಂದ ತಂದಿರೋದು. ಮತ್ತೆ ಈ ಕೆಲಸ ನಾನು ನಿನ್ನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದು ಈಗ ನನ್ನ ಸ್ವಂತ ಪ್ಲಾನೆಟ್. ನಾನಿಲ್ಲಿ ಹೊಸ ಪ್ರಪಂಚನ ಕಟ್ತಾ ಇದ್ದೀನಿ. ಅದಕ್ಕೆ ನಿನ್ನಿಂದ ಕ್ಲೌಡ್ಸ್ ನ ಮುಖಾಂತರ ನೀರ್ನ ಶಿಫ್ಟ್ ಮಾಡೋ ಅಂತ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾ ಇದ್ದೆ. ನೀವು ಮೋಡಗಳನ್ನ ಬಳಸ್ಕೊಂಡು ನೀರನ್ನ ಇಲ್ಲಿಗೆ ತರ್ತಾ ಇದ್ದೀರಾ? ನನ್ನನ್ನೇನ್ ದಡ್ಡ ಅನ್ಕೊಂಡಿದ್ದೀರಾ? ನಮ್ಮ ಭೂಮಿಯಿಂದ ನೀರನ್ನ ಮೋಡದ ಮೂಲಕ ಇಲ್ಲಿ ತಗೊಂಬಂದು ಬೆಳೆಸ್ತೀನಿ ಅಂತ ಏನಾದ್ರು? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಸಹಾಯ್. ಆದ್ರೆ ಮೊದ್ಲೇ ಹೇಳ್ಬೋದಾಗಿತ್ತಲ್ಲ ನೀನು ನನಗೆ ಹೆಲ್ಪ್ ಮಾಡೋದಿಲ್ಲ ಅಂತ. ಈಗ ನಾನು ಬರೀ ಮೋಡಗಳಿಂದ ಅರ್ಥಿಂದ ನೀರ್ನ ಇಲ್ಲಿಗೆ ತರ್ತಾ ಇದ್ದೀನಿ. ಆದ್ರೆ ಇದು ತುಂಬಾ ದೊಡ್ಡ ಪ್ರಾಸೆಸ್. ನಾನೀಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಅರ್ಥಲ್ಲಿರೋ ಎಲ್ಲ ನೀರ್ನು ಒಂದೇ ಸತಿಗೆ ಇಲ್ಲಿಗೆ ತರೋದು. ಮತ್ತೆ ನೀನು ಅದಕ್ಕೆ ಸಹಾಯ ಮಾಡ್ತೀಯಾ? ಇಲ್ಲ, ನಾನ್ ಹಾಗೆಲ್ಲ ಮಾಡೋದಿಲ್ಲ. ಈ ರೀತಿ ಮಾಡಿದ್ರೆ ಭೂಮಿಲಿರೋರೆಲ್ಲ ಸಾಯ್ತಾರೆ. ನಾನ್ ನಿನ್ ಜೊತೆ ಇರೋದಿಲ್ಲ. ನಿನ್ಗೋಸ್ಕರ ನಾನು ಕೆಲಸ ಮಾಡಲ್ಲ. ಹಿಡ್ಕೊಳ್ಳಿ ಅವನು ವಾಪಸ್ ಅರ್ಥಿಗೆ ಹೋಗ್ಲೇಬಾರ್ದು. ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಸಹಾಯ್. ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಬಂದು ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ದೀನಿ.
ಯಾಕಂದ್ರೆ ಭೂಮಿಗೆ ವಾಪಸ್ ಹೋಗಕ್ಕಾಗಲ್ವಲ್ಲ. ನಾನಿಲ್ಲಿ ಬರಿಂಟೋ ಟ್ರೈಬ್ ನ ಲೀಡರ್ ಹಿರೋಶಿಯಸ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಮೋಡಗಳನ್ನ ಮಾಡಿ ಕ್ಯಾಪ್ಸಿಲ್ ಒಳಗಡೆ ನೀರನ್ನ ಕಲೆಕ್ಟ್ ಮಾಡೋದಿಕ್ಕೆ ನಾನೇ ಅವನಿಗೆ ಕಲ್ಸಿದ್ದು. ಇಲ್ಲಿ ಬರಿಂಟೋ ಟ್ರೈಬ್ ನ ಜನಗಳಿದ್ದಾರೆ, ಅವರೆಲ್ಲ ನನಗೆ ಸಹಾಯ ಮಾಡ್ತಾರೆ. ನಾವು ಡಯಾಬೋಲಸ್ ಎದುರುಗಡೆ ಹೋರಾಟ ಮಾಡಕ್ ಮುಂಚೆ ಅವನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಅವನ್ ಯಾರು, ಅವನ್ ಪವರ್ ಏನು ಅಂತ. ಅವನ್ ಎಲ್ಲಿ ಸಿಗ್ತಾನೆ ಹೇಳಿ. ನಾವೀಗ ಅವನೇನು, ಅವನ್ ಪವರ್ ಏನು ಅಂತ ನಾವು ಕಂಡಿಡಲೇಬೇಕು. ನಾಳೆ ಅವನ್ ಮೂರ್ತಿನ ಮಾಡ್ತಾ ಇದ್ದಾರೆ. ನಾನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. गार्ड्स सावधान, गार्ड्स विश्रांत. ಗೆಳೆಯರೆ, ಆದಷ್ಟು ಬೇಗ ನಾನು ನನಗಿಷ್ಟವಾಗಿರೋ ಮನುಷ್ಯರನ್ನ ತಂದು ಹೊಸ ಪ್ರಪಂಚನ ಕಟ್ತೀನಿ. ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ರಿಗೋಸ್ಕರ ಒಂದು ಗಿಫ್ಟ್ ಇದೆ. ಘಮ ಘಮ. ಘಮ 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 ಘಮ. ಸಮೋಸ 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 ಸಮೋಸ. ಮೋಟು, ಮುಖಕ್ಕೆ ಹಾಕಿರೋ ಹೆಲ್ಮೆಟ್ ನ ತೆಗೀರಿ. ಏನು? ಮತ್ತೆ ಆರಾಮಾಗಿ ತಿನ್ನಿ. ಓಕೆ ಬ್ರದರ್. ಡಯಾಬೋಲಸ್ ಬ್ರದರ್, ಸಮೋಸ ಎಲ್ಲಿ ಸಮೋಸ? ಇದು ಬರೀ ಸಮೋಸದ ಇಮೇಜ್ ಅಷ್ಟೇ. ಅದು ಬರೀ ನಿನ್ನ ಹಿಡಿದಾಕೋದಕ್ಕೆ. ನನಗ್ ಗೊತ್ತಿತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ ಅಂತ, ಮತ್ತೆ ನನ್ನ ನೋಡೋದಕ್ಕೆ ಬಂದೇ ಬರ್ತೀರಾ ಅಂತ. ಮೋಟು ಜೊತೆ ಬಂದಿರೋರೆಲ್ಲ ಇಲ್ಲಿಗೆ ಬನ್ನಿ. ಈಗ ಬಚ್ಚಿಟ್ಕೊಂಡು ಪ್ರಯೋಜನ ಇಲ್ಲ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಡಯಾಬೋಲಸ್. ಡಯಾಬೋಲಸ್ ನ ಪ್ರಪಂಚಕ್ಕೆ ನಿಮ್ಗೆಲ್ಲ ಸ್ವಾಗತ. ನೀವಿಲ್ಲಿಗೆ ಬಂದಿರೋದು ನನ್ನ ಮುಗಿಸೋದಕ್ಕೆ, ಆದ್ರೆ ನಾನ್ ನಿಮಗೆ ಫ್ರೆಂಡ್ಶಿಪ್ ನ ಆಫರ್ ಮಾಡ್ತೀನಿ. ನನ್ ಜೊತೆ ಕೆಲಸ ಮಾಡಿ ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತೀರಾ. ನೀ ಸುಮ್ನೆ ಸಮೋಸದ ಆಸೆ ತೋರಿಸ್ಬಿಟ್ಟು ನಮ್ ಭಾವನೆನ ಪರೀಕ್ಷೆ ಮಾಡ್ತಾ ಇದ್ಯಾ ನೀನು? ನಾನ್ ಯಾವತ್ತೂ ನೀ ಸ್ನೇಹನ ಬಯಸೋದೇ ಇಲ್ಲೋ. ಅಯ್ಯಬ್ಬ, ಇವ್ರು ಯಾವಾಗ ನೋಡಿದ್ರು ಸಮೋಸ ಹಿಂದನೇ ಬಿದ್ಬಿಟ್ಟಿರ್ತಾರೆ. ಏ ಡಯಾಬೋಲಸ್, ಯು ಆರ್ ಅಂಡರ್ ಅರೆಸ್ಟ್. ಮೈ ನೇಮ್ ಇಸ್ ಚಿಂಗಮ, ಇನ್ಸ್ಪೆಕ್ಟರ್ ಚಿಂಗಮ. ನೀನು ಇನ್ಸ್ಪೆಕ್ಟರ್ ಚಿಂಗಮನ್ ಕೈಲಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಮ್ಮ ರೇ, ಅಯ್ಯ ಅಬ್ಬ ಅಬ್ಬ ಅಬ್ಬರೇ, ಅಯ್ಯಮ್ಮ ಅಬ್ಬಗೆ. ಯಾಕೆ ಫ್ಲೋರಿಟಾ ಇವನು ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದು ತನಗ್ ತಾನೇ ಅರೆಸ್ಟ್ ಆಗ್ಬಿಟ್ಟ. ಇವ್ರಿಗೆಲ್ಲ ಗೊತ್ತಿಲ್ಲ ನಾನೆಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ. ನಾನೊಂದು ಹೊಸ ಪ್ರಪಂಚದ ಕ್ರಿಯೇಟರ್. ಬನ್ನಿ ನನ್ ಜೊತೆ, ನಾನ್ ಏನ್ ಮಾಡಕ್ ಹೊರಟಿದ್ದೀನಿ ಅಂತ ನಿಮಗ್ ತೋರಿಸ್ತೀನಿ. ನನಗೆ ನಿಮ್ಮಂತವ್ರ ಸಹಾಯ ಅವಶ್ಯಕತೆ ಇದೆ. ಹೇಳಿ ಸರ್ ಮೇಲೆ. ನಾನು ನಿಮ್ಮ ಹಾಗೆ ಇರೋ ಕ್ರಿಯಾಶೀಲರನ್ನ
ಸ್ಮಾರ್ಟ್ ಮತ್ತು ಇಂಟೆಲಿಜೆಂಟ್ ಜನರನ್ನ ಇಲ್ಲಿ ಕರ್ಕೊಂಡ್ಬಂದು ಒಂದು ಹೊಸ ಪ್ರಪಂಚ ಕಟ್ತೀನಿ. ಇಲ್ಲಿ ನಡೆಯುವಂತದ್ದೆಲ್ಲ ನನ್ನ ಪ್ರಕಾರನೇ. ಮತ್ತೆ ಅದಕ್ಕೋಸ್ಕರ ನನಗೆ ನೀರಿನ ಅವಶ್ಯಕತೆ ಇದೆ. ಅದನ್ನ ಭೂಮಿಯಿಂದ ತರ್ತಾ ಇದ್ದೀನಿ. ಅಲ್ಲ ರೀ, ನೀವು ಭೂಮಿಯಿಂದ ನೀರ್ ತಗೊಂಡು ಇಲ್ಲಿಗೆ ಬರ್ತೀರಾ ಅಂತ ಗೊತ್ತು. ಆದ್ರೆ ಅಲ್ಲಿರೋ ಜನಕ್ಕೆ ನೀರಿಗೆ ಏನ್ ಮಾಡೋಣ ಹೇಳಿ? ಅವ್ರು ನೀರಿಲ್ದೆ ಎಲ್ರು ಸತ್ತೋಗ್ತಾರಲ್ಲ. ಐ ಆಮ್ ದ ಕ್ರಿಯೇಟರು ನಾನೇ, ಡೆಸ್ಟ್ರಾಯರು ನಾನೇ. ಒಂದು ಪಡಿಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕು. ಅದು ಅಲ್ಲದೆ ಅವರೆಲ್ಲ ಏನು ಎಕ್ಸ್ಟ್ರಾರ್ಡಿನರಿ ಜನರಲ್ಲ. ನನಗೆ ಅವರಿಂದ ಏನ್ ಲಾಭನೂ ಇಲ್ಲ. ನೀರಿಲ್ದೆ ಅವರೆಲ್ಲ ಸತ್ರು ಕೂಡ ಐ ಡೋಂಟ್ ಕೇರ್. ಅಲ್ಲ ರೀ, ನೀವು ಪರ್ಫೆಕ್ಟ್ ಮನುಷ್ಯನ ಜಗತ್ತ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮನುಷ್ಯರು ರೋಬೋಟ್ ತರ ಜೀವಿಸ್ಬೇಕಾಗುತ್ತೆ. ಇಲ್ಲಿ ನೀವು ಏನ್ ಹೇಳ್ತಿರೋ ಅವರು ಅದೇ ತರ ಇಲ್ಲಿ ಮಾಡ್ಬೇಕಾಗುತ್ತೆ. ಯಾರು ಯಾರಿಗೆ ನಾಯಕರೆಲ್ಲ ತಿಳ್ಕೊಳ್ಳಿ. ನೀವು ಭೂಲೋಕದಲ್ಲಿರೋ ಜನರ ಜೀವನ ಹಾಳು ಮಾಡ್ಬಿಟ್ಟು ಇಲ್ಲಿ ನಿಮ್ದೇ ಹೊಸ ಜಗತ್ತನ್ನ ಸೃಷ್ಟಿ ಮಾಡಕ್ ನೋಡ್ತಾ ಇದ್ದೀರಲ್ಲ. ಇಲ್ಲಿ ನಿಮ್ ಇಷ್ಟಂತೆ ಯಾರು ಸಂತೋಷದಿಂದ ಇರಕ್ ಸಾಧ್ಯನೇ ಇಲ್ಲ ಇಲ್ಲಿ. ಆದ್ರೇನಂತೆ, ಭೂಮಿಲಿ ಎಷ್ಟೋ ಜನ ಕೆಲಸ ಇಲ್ಲದೆ ಓದಾಡ್ತಾ ಇದ್ದಾರೆ. ನಾನು ಅವ್ರನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡು ಒಳ್ಳೆ ಸಂಬಳನೇ ಕೊಡ್ತೀನಿ. ಯೋಚನೆ ಮಾಡಿ, ನೀವು ಈ ಕೆಲಸದಲ್ಲಿ ಕೈ ಜೋಡಿಸ್ತೀರಾ? ಈ ಆಫರ್ ನಿಮ್ಗೆ ಯಾಕಂದ್ರೆ ನೀವೆಲ್ಲ ಎಕ್ಸ್ಟ್ರಾರ್ಡಿನರಿ ಮನುಷ್ಯರು. ಅದ್ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಇಲ್ಲಿ ಗುಲಾಮರಾಗಿ ಜೀವನ ಮಾಡ್ತೀವಿ ಅಂತ ನೀ ಅನ್ಕೊಳ್ಳೇ ಬೇಡ. ನೀವೆಲ್ಲ ಆಗ್ಲೇ ಗುಲಾಮರಾಗಿದ್ದೀರಾ. ನಿಮ್ಮಿಷ್ಟದಂಗೆ ನೀವ್ ಇಲ್ಲಿಗೆ ಬಂದ್ರಿ, ಆದ್ರೆ ನಿಮ್ಮಿಷ್ಟದಂಗೆ ಇಲ್ಲಿಂದ ಹೋಗಕ್ಕಾಗಲ್ಲ. Watch India's largest kids library only on Jio Hotstar. Download the app now.